ಲೀಗಲಾಗಿ ಡಿವೋರ್ಸ್ ಆಗಿತ್ತು. ಲಾಸ್ಟ್ ಇಯರ್ ಡಿವೋರ್ಸ್ ಆಗಿದೆ. ನೆಕ್ಸ್ಟು AB ಮ್ಯಾಥ್ಯೂವನ್ ಅವರು ನನ್ನ ಮಗಳ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡಿದ್ರು, P ಡಿಪಾರ್ಟ್ಮೆಂಟಲ್ಲಿ. ನನ್ನ ಮಗಳ ವಿಷಯಕ್ಕೆ ಅಂತ ಪರಿಚಯ ಆಗುತ್ತೆ, ರ್ಯಾಕೆಟ್ ವಿಷಯಕ್ಕೆ ಅಂತ ECAಗೆ. ಆ ಟೈಮಲ್ಲಿ ಹಂಗೆ ಅಷ್ಟೇ ಪರಿಚಯ ಇದ್ದಿದ್ದು ಸರ್. ನೆಕ್ಸ್ಟ್ ನನ್ನ ಗಂಡನ ಮೇಲೆ ಹರಾಸ್ಮೆಂಟ್ ಅದು ಇದು ಅಂತ ಬಂದಾಗ ಮನೆ ಬಿಟ್ಟು ಆಚೆ ಬರ್ತೀನಿ. ಸೊ ನನಗೆ ನಮ್ಮ ಸೋದರ ಹತ್ರ ಸಪೋರ್ಟ್ ಸಿಗದಿರೋ ಕಾರಣ ಫ್ರೆಂಡ್ ಸಪೋರ್ಟ್ ತೊಗೊತೀನಿ. ಹೆಲ್ಪ್ ಮಾಡಿಲ್ಲ ಅಂದಾಗ ನಾನು AB ಸರ್ಗೆ ಕಾಲ್ ಮಾಡಿ 2,000 ರೂಪಾಯಿ ಸಹಾಯ ಕೇಳ್ತೀನಿ ಸರ್. ಆ ಟೈಮಲ್ಲಿ ಸ್ವಲ್ಪ ಹೋಪ್ ಕೊಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಸೌತ್ ಇಂಡಿಯಾ ಪ್ರೆಸಿಡೆಂಟ್, ನಾನು ಪೊಲೀಸ್ ಬ್ಯಾಕ್ಗ್ರೌಂಡ್ ಇದೆ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿ ನನಗೆ ಹೋಪ್ ಕೊಟ್ಟು ಒಂದು ಮನೆಯಲ್ಲಿ ಸೇಫ್ ಮಾಡಿಟ್ಟಿರ್ತಾರೆ ಶಾನ್ಭೋಗ್ನಳ್ಳಿ ಮನೆಯಲ್ಲಿ. ಆಮೇಲೆ ಸೆಪ್ಟೆಂಬರ್ ಮಂತಲ್ಲಿ ನಾನು ಲೀಗಲಾಗಿ ಡಿವೋರ್ಸ್ ಆಗುತ್ತೆ. ಬಿಕಾಸ್ ಆಫ್ ತಮ್ಮ ಗಲಾಟೆ ಮಾಡಿದ್ರು, ಜೀವ ಬೆದರಿಕೆ ಎಲ್ಲ ಹಾಕ್ತಿರು ಹಸ್ಬೆಂಡ್ ಅವರು. ಸೊ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅಂತ ಮಗಳನ್ನೂ ಸಹ ಅವರ ಕಸ್ಟಡಿಗೆ ಹಾಕ್ಕೊಂಡ್ರು. ನೆಕ್ಸ್ಟ್ ಈತ ನನಗೆ ಲೈಫ್ ಕೊಡ್ತೀನಿ ಅಂತ ಹೋಪ್ ಕೊಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊ ಅಂದರೆ ಅಪ್ಪ ಅಮ್ಮನ ಒಪ್ಪಿ ಚರ್ಚಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಡಿಲೇ ಮಾಡಿಕೊಂಡೇ ಬರ್ತಾರೆ. ಸೊ ಹೀಗೆಲ್ಲ ಆಗಿ ನನಗೆ ಇವಾಗ ಡಿಲೇ ಮಾಡಿಕೊಂಡೇ ಬಂದರು. ನನಗೂ ಬೇರೆ ದಾರಿ ಇಲ್ಲ, ನಂಬಿನೇ ಇದ್ದೆ. ಈಗ ಮೊನ್ನೆ ಟ್ಯೂಸ್ಡೇ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗುತ್ತೆ ಸರ್. ಅದಾದಮೇಲೆ ಇವಾಗ ಸ್ಯಾಟರ್ಡೆ ನೋಡಿದ್ರೆ ನನ್ನ ಫೋನ್ ಸಮೇತ ಬಟ್ಟೆ ಸಮೇತ ಎತ್ಕೊಂಡು ಓಡೋಗಿದ್ದಾರೆ. ಮಾಹಿತಿಯವರು ಮನೆ ಹತ್ರ ಹೋಗಿ ಕೇಳಿದಾಗ ಅಕ್ಕಪಕ್ಕದವ್ರು ಹೇಳಿದ್ದು ಬೆಳಗ್ಗೆ 6:30 6:45 ಅಷ್ಟೊತ್ತಲ್ಲಿ ಅಪ್ಪ ಮಗ ಅಮ್ಮ ಬ್ಯಾಗ್ ಎಲ್ಲ ತೊಗೊಂಡು ಲಾಕ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾತ್ರ ಇನ್ಫಾರ್ಮೇಷನ್ ಬಂತು. ಈ ಸ್ಟೇಷನ್ಗೆ ಬಂದರೆ ಕಂಪ್ಲೇಂಟ್ ತೊಗೊಂಡಿಲ್ಲ. ಪಾಪಣ್ಣ ಸರ್ ತುಂಬ ಕೆಟ್ಟದಾಗಿ ನಡ್ಕೊತಾರೆ. ನೊಂದಿ ಬಂದಿರೋರಿಗೆ ಇನ್ನೂ ನೋಯಿಸ್ತಾರೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಇದು ಕೆಪಾಸಿಟಿ ಇಲ್ಲ ಆತನಿಗೆ. ಯಾಕೆಂದರೆ ಒಂದು ನೊಂದಿ ಬಂದಿರೋ ಹೆಣ್ಮಕ್ಳ ಹತ್ರ ಯಾವ ರೀತಿ ಮಾತಾಡಬೇಕಂತ ಗೊತ್ತಿಲ್ಲ ಸರ್. ಮಾತು ರೆಕಾರ್ಡ್ ಅದು ನಿಜವಾಗ್ಲೂ ಮಾಡ್ಕೊತಾರಲ್ಲ ನನಗೆ ಗೊತ್ತಿಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದ್ರೆ ತುಂಬ ಆಟ ಆಡಿಸ್ತಾ ಇದ್ದಾರೆ. ಅನ್ಯಾಯ ಆಗಿದೆ ಅಂತಾರೆ, ನೀನು ಮಾಡ್ಕೊಂಡಿಲ್ಲ, ನಮ್ಮನ್ನು ಕೇಳ್ಕೊಂಡು ಹೋಗಿದ್ದ ಅಂತ ಮಾತಾಡ್ತಾರೆ ಸರ್. ಈ ರೀತಿ ಒಂದು ಮಾಡಿ ಕಂಪ್ಲೇಂಟ್ ಪ್ರೆಗ್ನೆನ್ಸಿ ಇದ್ದೀನಿ ಅಲ್ತಿದ್ದಾರೆ ಸರ್ ನನ್ನನ್ನು. ಇಂಥ ಟೈಮಲ್ಲಿ ಇರೋದು ಇದೊಂದೇ ಎವಿಡೆನ್ಸ್ ನನಗೆ, ಪ್ರೂಫು. ಇದು ಮಿಸ್ಕ್ಯಾರೇಜ್ ಆದರೆ ಏನು ಮಾಡಲಿ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮಹಿಳಾ ಆಯೋಗಕ್ಕೆ ಹೋಗ್ತೀನಿ. ನಾಗಲಕ್ಷ್ಮಿ ಮೇಡಮ್ ಆರ್ಡರ್ ಮಾಡಿದ್ರು ಕೂಡ ನಿನ್ನೆ ರೈಟಿಂಗ್ ಕೊಟ್ಟಿದೆ ಒಂದು, ಅಕ್ನಾಲಜ್ಮೆಂಟ್ ಕೊಟ್ಟಿದೆ ಇನ್ನೊಂದು. ಮತ್ತು ಅವ್ರು ಹೇಳ್ತಾರೆ ಪ್ರೆಗ್ನೆನ್ಸಿ ಮೆನ್ಷನ್ ಮಾಡಿಸ್ಕೊಂಡಿಲ್ಲ ನೆನ್ನೆ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ. ಅವರೇ ಗೈಡ್ ಮಾಡಿದ್ರು ಏನಂತ ಅಂತಂದರೆ ಈ ಥರ ಡಿವೋರ್ಸ್ ಆದಮೇಲೆ ನಿನಗೆ ಲೀಗಲಾಗಿ ಮದುವೆ ಮಾಡ್ಕೊತೀನಿ ಅಂತ ಹೋಪ್ ಕೊಡ್ತಾನೆ, ಇವಾಗ ಮಾಡ್ಕೊತಿಲ್ಲ. ಸೊ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.